ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗೌಡ್ರು ವ್ಲಾಗ್ಸ್. ತುಂಬ ಸ್ಟ್ರಗಲ್ ಮಾಡಿಸಿದ್ದೀನಿ ಗೈಸ್, ಮಾತಾಡೋಕ್ಕೆ ನನ್ನ ಕೈಲಿ ನನ್ನ ವಾಯ್ಸೇ ಆಚೆ ಬರ್ತಿಲ್ಲ. ಇವಾಗ ಎದ್ದಿದ್ದೀನಿ, ಇವಾಗ ಟೈಮು 1:15 ನೈಟು. ನೀವು ನೋಡ್ದಂಗೆ ಲೇಟಾಗಿ ಮಲ್ಕೊಂಡೆ. ಸೊ ಈ ರುಟೀನಿಗೆ ನಾನು ಎಕ್ಸೆಪ್ಟ್ ಮಾಡ್ಕೋಬೇಕು, ಅಂದರೆ ಅಡ್ಜಸ್ಟ್ ಆಗಬೇಕು ಅಂದ್ಬಿಟ್ಟು ಇವತ್ತು 1:15 ಇದ್ದೆ. ಇವಾಗ ನಮ್ಮ ಅಕ್ಕ ಫೋನ್ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಬಾ ಅಂತ ಕರೆದ್ಲು. ಸೊ 3 ಗಂಟೆಗೆ ದೇವಸ್ಥಾನಕ್ಕೆ ಹೋಗಬೇಕು. ಎದ್ಬಿಟ್ಟು ನನ್ನ ಬ್ರೇಕ್ಫಾಸ್ಟ್ ಇವಾಗ. ಸೊ ಇದು ನಿಮ್ಮಲ್ಲಿ ಲಂಚ್, ನನ್ನ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಗೈಸ್ ಇವಾಗ ರೆಡಿ ಆಗಿದ್ದೀನಿ ನೋಡಿ, ಕ್ವಿಕ್ ಟ್ರಾನ್ಸಿಷನ್. ಹಾಯ್ ಹಲೋ ಅಶ್ವಿನಾ. ಸೊ ಎಲ್ಲರೂ ರೆಡಿ ಆಗಿದ್ದೀವಿ, ಇನ್ನು ಇಬ್ಬರು ಬರಬೇಕು, ಅವ್ರು ಕಾಯ್ತಾ ಇದ್ದೀವಿ. ನಮ್ಮ ಅಕ್ಕನೂ ರೆಡಿ ಆಗಿದ್ದಾಳೆ. ನನ್ನ ಚಿನ್ನು ಜೊತೆ ಕೂತ್ಕೊಂಡು ಮಾಮಿ ನೋಡ್ತಾ ಇದ್ದೀವಿ ನಾವು, ಅಂದರೆ ದೇವ್ರ ಸಾಂಗ್ಗಳು ನೋಡ್ತಾ ಇದ್ದೀವಿ. ಇವಾಗ ಟೈಮು 4 ಗಂಟೆ ಆಗೈತೆ, ಹೊರಡಬೇಕು. ಹೊರಟು ಬರೋದು ಲೇಟ್ ಆಗುತ್ತೆ ಅನ್ಕೊತಾ ಇದ್ದೀನಿ. ಇಲ್ಲಿ ಓಡ್ತಾ ಇರೋದೇ 4 ಗಂಟೆ ಅಂದರೆ ಇಲ್ಲಿಂದ ಎಷ್ಟೊತ್ತು ಬೇಕು ಹೋಗೋಕ್ಕೆ? 2 hours. ಸೊ ಗೈಸ್ ದ ಜರ್ನಿ ಬಿಗಿನ್ಸ್ ನಾವು. ಆವಾಗಲೇ 4 ಗಂಟೆ ಅಂದರೆ ಟೈಮ್ ಅಷ್ಟೇ. ಇವಾಗ ಟೈಮ್ ತೋರಿಸು. 4:16 ಹೊರಡ್ತಾ ಇದೀವಿ. 2 hour ಅಂತಂದವ್ರೆ. ಸೊ ನೋಡೋಣ ಹೈವೇಲಿ ಎಷ್ಟೊತ್ತಾಗುತ್ತೆ ರೀಚ್ ಆಗಷ್ಟರಲ್ಲಿ ಅಂತ. ಸದ್ಯಕ್ಕೆ ಹೊರಡ್ತಿರೋದು ನಾವು 4 ಜನ, ಜೊತೆಗೆ ನಮ್ಮ ಮಾಮ ಸೇ ಹಾಯ್. ಹಲೋ ಹಾಯ್, ವೆಲ್ಕಮ್ ಬ್ಯಾಕ್ ಟು ದಿ MRK ವ್ಲಾಗ್ಸ್. ಸರಿ, ಇಲ್ಲಿ ಅಭಿಷೇಕ್ ಮತ್ತೆ ಜೊತೆಗೆ ಯಶ್ವಿನ್ ಗೌಡ. ಫಸ್ಟ್ ವ್ಲಾಗ್ ಹಾಯ್ ಮಾಡೋಣ. ಸೊ ನಾನು ಹೋಗ್ತಾ ಇದ್ದೀನಿ. ನನ್ನ ಮಗ ಕ್ಯಾಮೆರಾ ಹತ್ರಕ್ಕೆ ತಗೊಂಡೋಗ್ಬಿಟ್ಟು ಹಾಯ್ ಹೇಳ್ತಾನೆ. ಸೊ ಲೆಟ್ಸ್ ಗೋ ಟು ಚಾಮುಂಡಿ ಬೆಟ್ಟ. ಯಾರು ಆಡೋಣ? ಯಾರಿಗೂ ಕಮ್ಮಿ ಇಲ್ಲ. ವೈಟು ರಚನೆ ಕಾಣ್ತ ನೀನು. ಯಾಕೆ ಹೋಗ್ಬಿಡ್ತೀಯ? ಹೈಟ್ ಜಾಸ್ತಿ ಮಾಡಿದೀಯ. ಇಲ್ಲಿಂದ ವ್ಯೂ ನೋಡಕ್ಕೆ ಅಂತಾನೆ ಒಂದು ಇದೆ ಇಕ್ಕವ್ರೆ ನೋಡಲಿ. ಬೈನಾಕುಲರ್ ಅವರೇ ಕೊಡ್ತಾರೆ. ಜನ ಏನಿಲ್ಲ ಅನ್ಕೊಂತೀನಿ, ಆದರೆ ಯಶ್ವನಿಗೆ ಒಂಚೂರು ಇಂಡೈಜೇಷನ್ ಆಗಿಬಿಟ್ಟೈತೆ. ಇಷ್ಟೊತ್ತು ನಿದ್ದೆ ಮಾಡ್ತಿದ್ದ, ಇವಾಗ ಎದ್ಬಿಟ್ಟು ಒಂದೇ ಸರಿ ಎಲ್ಲ ಆಚೆಗೆ ಹಾಕ್ಬಿಟ್ಟ. ಬಂದಿದ ತಕ್ಷಣ ಎಲ್ಲ ದೇವ್ರ ದರ್ಶನ ಮಾಡಲಿಲ್ಲ, ಸ್ನ್ಯಾಪ್ ಹಾಕೋತಾವ್ರೆ, ವಿಡಿಯೋ ಮಾಡ್ತಾರೆ. ದೇವ್ರ ದರ್ಶನ ಮಾಡ್ಕೊಂಡು ಜಡ್ಜ್ ಮಾಡ್ಬಿಡಿ, ಹನುಮಂತ ಪಲಾವ್ ಬಂದ್ವಿ. ಹಾನೆಸ್ಟ್ ರಿವ್ಯೂ ಹೇಳ್ತಾರೆ ಎಲ್ಲರೂ, ಕೇಳಿಸ್ಕೊಳ್ಳಿ. ಮಮ್ಮ ಹೆಂಗಿತ್ತು ಹನುಮಂತ ಪಲಾವ್? ಏನಂತ ಹೇಳಮ್ಮ ಮಮ್ಮ, ಲ್ಯಾಗ್ ಮಾಡಬೇಡ, ಹೇಳು ಮಮ್ಮ. ಹೈಪ್ಗೆ ನಾನು ಮೈಸೂರಿಂದ ಬಂದೆ. ಬೆಂಗಳೂರಿಂದ ಅಲ್ಲ, ಮೈಸೂರಿಗೆ ಗುರು. ಬೆಂಗಳೂರಿಂದ ಯಾಕೆ ನೀವೆಲ್ಲ ಎಣ್ಣೆ ಹೊಡೆದಿದ್ದೀರಾ? ಮತ್ತೆ ಯಾಕೆ ಹಿಂಗೆ ಕುಡುಕರು ತರ ಬೆಂಗಳೂರಿಂದ ಮೈಸೂರಿಗೆ ಬಂದ್ರೆ ನಮ್ದು ಅನ್ನೋದೊಂದು ಟೇಸ್ಟ್ ಇರುತ್ತಲ್ಲ, ಆ ಒರಿಜಿನಲ್ ಟೇಸ್ಟೇ ಕಳ್ಕೊಬಿಟ್ಟೆ ಹನುಮಂತ ಪಲಾವಲ್ಲಿ. ಬಟ್ ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸು ಹನುಮಂತ ಪಲಾವ್ ಅಷ್ಟು ನನಗೆ ಇಷ್ಟ ಆಗಿಲ್ಲ ಗುರು, ಬೇರೆಯವ್ರಿಗೆ ಗೊತ್ತಿಲ್ಲ, ನನಗೆ ಪರ್ಸನಲಿ ಇಷ್ಟ ಆಗಿಲ್ಲ. ಮದುವೆ ಗಂಡಿಗೆ ಅದೇ ಇಲ್ಲ ಅನ್ನಂಗೆ ಮಟನ್ ಅಲ್ಲಿ ಮಟನ್ ಪಲಾವಲ್ಲಿ ಮಟನೇ ಇಲ್ಲ. ಸರಿ ಅಣ್ಣ, ಸಿಂಪಲ್ ಆಗಿ ಹೇಳ್ಬಿಟ್ಟ. ಬಟ್ ಹೇಳ್ತೀನಿ ನಮ್ ಬೆಂಗಳೂರು ಆದಿತ್ಯದಲ್ಲೇ ಎಷ್ಟೋ ಮಸ್ತ್ ಆಗೈತೆ. ವರ್ಸ್ಟ್ ಆಗಿದೆ, ಅದಂತೂ ನಿಜಾನೇ. ಬೆಂಗಳೂರು ಆದಿತ್ಯದಲ್ಲೇ ಚೆನ್ನಾಗಿದೆ. ನೀವು ಹಳೆ ನಂದಿನಿ ಥಿಯೇಟರ್, ನಂದಿನಿ ಲೇಔಟ್ ಅಲ್ಲಿ ಹಳೆ ನಂದಿನಿ ಥಿಯೇಟರ್, ಈಗ ಆ ಜಾಗದಲ್ಲಿ ಸ್ಕೂಲ್ ಆಗಿದೆ. ಅದ್ರ ಆಪೋಸಿಟ್ ಆದಿತ್ಯ ಅಂತ ಒಂದು ಹೋಟೆಲ್ ಇದೆ. ದಯವಿಟ್ಟು ಬಂದು ಒಂದಿನ ಟೇಸ್ಟ್ ಮಾಡಿ ಆಮೇಲೆ ಹೇಳಿ. ಓಕೆ ಓಕೆ. ಸೆಕೆಂಡ್ ಟೈಮ್, ಫಸ್ಟ್ ಟೈಮ್ ಆಲ್ರೆಡಿ ತಿಂದಿದ್ದೆ. ಹೆವಿ ಪ್ಲೇನ್ ಇರುತ್ತೆ, ಪ್ಲಸ್ ಏನಂದ್ರೆ ಮಟನ್ ಗಿಂತ ಜಾಸ್ತಿ ಲಿವರ್ ಪೀಸಸ್ ಇರುತ್ತೆ. ಸೊ ನನಗೆ ಬಟ್ ಹೈಪ್ ಆಯ್ತು, ರೈಸ್ ಇತ್ತು. ಕೆಲವರು ಜಾಸ್ತಿ ಇಷ್ಟಪಡ್ತಾರೆ, ಬಟ್ ಕ್ವಾಂಟಿಟಿ ಮೇಲಲ್ಲ, ಅವರು ಕ್ವಾಲಿಟಿ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಹೌದು, ಪ್ರೈಸ್ 310. ಆದಿತ್ಯದಲ್ಲಿ ಇದಕ್ಕಿಂತ ಕಡಿಮೆ. ಹಾನೆಸ್ಟ್ಲಿ ಟೇಸ್ಟ್ ಹಿಂಗೆ ಚೆನ್ನಾಗಿರುತ್ತೆ. ಬೆಳಗ್ಗೆ 7ಗೆ ಓಪನ್ ಮಾಡ್ತಾರೆ ಅವರು. ಸೊ ಗೈಸ್ ಇದಾಗಿತ್ತು ಹನುಮಂತ ಪಲಾವ್ದು ರಿವ್ಯೂ. ಮೈಸೂರು ಡೈರೀಸ್ ಮುಗೀತು. ಬರ್ಬೇಡ್ರಿ ಬೆಂಗಳೂರಲ್ಲಿ ಯಾರು ಚೆನ್ನಾಗೇ ಇಲ್ಲ, ವರ್ಸ್ಟ್ ಅಷ್ಟೇ. ಹನುಮಂತ ಪಲಾವ್ ನಮ್ಗೆ ಇಷ್ಟ ಆಗ್ಲಿಲ್ಲ.
ಸೊ ಗೈಸ್ ಫೈನಲಿ ಮನೆಗೆ ರೀಚ್ ಆದಾಗ ಟೈಮು 11:15. ಬಂದಿದ ತಕ್ಷಣ ನಾವು ಮಾಡಿದ ಕೆಲಸ ಬಿಗ್ ಬಾಸ್ ನೋಡೋದು. ನೆನ್ನೆ ಎಪಿಸೋಡ್ ನಮ್ಮ ಅಮ್ಮ ನೋಡಿಲ್ಲಂತೆ, ಸೊ ಅದಕ್ಕೆ ರಿಪೀಟೆಡ್ ರಿಕಾಸ್ಟ್ ನೋಡ್ತಾರೆ. ನಾನು ಇವಾಗ ಇವತ್ತಿನ ಎಪಿಸೋಡ್ ನೋಡಿ, ಬಟ್ ನನಗೆ ಬೇಡ ಓಡಿಸ್ಬಿಟ್ಟು ಜಿಯೋ ಹಾಟ್ಸ್ಟಾರಲ್ಲಿ ನೋಡಿಬಿಟ್ಟೆ. ಫೈನಲಿ ದ ಲಕ್ಕಿ ಗರ್ಲ್ ಆಫ್ ಬಿಗ್ ಬಾಸ್ ಹೌಸ್ ಇಸ್ ಔಟ್ ಆಫ್ ಬಿಗ್ ಬಾಸ್ ಹೌಸ್. ಸ್ಪಂದನ ಎಲಿಮಿನೇಟ್ ಆಗಿದ್ದಾರೆ ಬಿಗ್ ಬಾಸ್ ಹೌಸಿಂದ. ಇಡೀ ರಾಜ್ಯವೇ ಖುಷಿ ಪಡೋ ವಿಷಯ. ಎಷ್ಟು ಜನ ಖುಷಿ ಪಡ್ತಾರೋ ಗೊತ್ತಿಲ್ಲ. ಇಷ್ಟು ದಿನ ಸ್ಪಂದನ ಹೋಗಿಲ್ಲ ಅಂತಿದ್ರು. ಸೊ ಇದಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವಾಗ ಹೋಗ್ಬಿಟ್ಟು ಬಿಗ್ ಬಾಸ್ ನೋಡ್ಬಿಟ್ಟು ಮಲ್ಕೊಳ್ಳೋದೆ ಅಷ್ಟೇ. ಸೊ ನೆಕ್ಸ್ಟ್ ವ್ಲಾಗ್ ಅಂತ ಹೇಳ್ತಾ ಬಾಯ್ ಗೈಸ್. ತುಂಬ ಕೆಮ್ತಿದ್ದೆ ಅಂದ್ಬಿಟ್ಟು ನಮ್ಮ ಭಾವ ನನಗೆ ಟೀ ಮಾಡಿಕೊಟ್ಟವ್ರು ಇಷ್ಟೊತ್ತಲ್ಲಿ. ಮಮ್ಮ ಟೀಗೆ ಏನೇನು ಹಾಕಿದ್ಯಾ? ಲಿಟ್ರಲಿ ಪಲಾವ್ ಸ್ಮೆಲ್ಲೇ ಬರ್ತೈತೆ. ನಮ್ಮ ಮಾಮ ಇದಕ್ಕೆ ಸ್ಟಾರ್ ಹಾಕೈತೆ. ಅದೇ ಪಲಾವ್ಗೆ ಒಗ್ಗರಣೆಗೆ ಹಾಕ್ತಿವಲ್ಲ ಅದನ್ನ ಜೀರಿಗೆ ಹಾಕಿದ್ಯಾ, ಮೆಣಸು ಹಾಕಿದ್ಯಾ, ಆಮೇಲೆ ಜೀರಿಗೆ ಮೆಣಸು ಅದು ಚಕ್ಕೆ ಲವಂಗ ಇದೆಲ್ಲ ಹಾಕೋರೆ. ಲಿಟ್ರಲಿ ಪಲಾವ್ದೇ ಸ್ಮೆಲ್ ಬರ್ತೈತೆ ಒಗ್ಗರಣೆದು. ಚೆನ್ನಾಗಿದೆ ಗೈಸ್, ಚೆನ್ನಾಗಿದೆ ಮಾಮ. ವಾರ್ ಮಾಡ್ತಾರೆ ಗೈಸ್ ಬಿಗ್ ಬಾಸ್ ಅಲ್ಲಿ. ಯೋಗ್ಯತೆ ಅಂತೆಲ್ಲ ಮಾತಾಡ್ಬೇಡ ರಕ್ಷಿಕಾ ನೀನು ಅಷ್ಟೇ.